ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾವು ಕೇನಗರಕ್ಕೆ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಏನಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿ. ಕಂಟೆನಹಳ್ಳಿ ಬಿಟ್ಟು ಇವಾಗ ಸಿಟಿ ಒಳಗಡೆ ಹೋಗ್ತಿದ್ದೀವಿ. ಕೇನಗರ ನಮ್ಮ ಎರಡನೇ ತವರ ಮನೆ ಅಂದ್ಬಿಟ್ಟಿದೆ. ಪರಿಸ್ಥಿತಿ ಏನಪ್ಪ ಅಂದರೆ ಬರೀ ಕೇನಗರಕ್ಕೂ ಮತ್ತು ನಮ್ಮ ಮನೆಗೂ ತಿನ್ನೋದೇ ಆಗ್ಬಿಟ್ಟೈತೆ. ಇನ್ನೊಂದು ಸ್ವಲ್ಪ ಹತ್ತಿರ ಬರ್ತೀವಿ. ಇನ್ನು ಮುಂದೆ ಹೋದರೆ ನಾವು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋಗುವಂಥ ಜಾಗ ಬರೀ ಬ್ಲಡ್ ಕೊಡೋದೇ ಆಗೋಗೈತೆ. ಯಾವಾಗ ಇರುತ್ತೋ ಈ ಥರ ಪರಿಸ್ಥಿತಿ ನನಗಂತೂ ಗೊತ್ತಿಲ್ಲ. ಬ್ಲಡ್ ಕೊಡೋಕ್ಕೆ ಇದೇ ಜಾಗಕ್ಕೆ ನಾವು ಬರೋದು ಯಾವಾಗ್ಲೂ. ಸೊ ಏಕೆಂದರೆ ಯಾವಾಗ್ಲೂ ಅಂತ ಏನಕ್ಕೆ ಅಂತ ಇದ್ದೀನಿ ಅಂದರೆ ಜಾಸ್ತಿ ನಮ್ಮ ಬ್ಲಡ್ ಟೆಸ್ಟ್ ಇಲ್ಲೇ ಮಾಡಿಸಿರೋದು. ಆಲ್ಮೋಸ್ಟು ಹೊರಗಡೆ ಸ್ಲಿಪ್ಪರ್ ನೋಡಿದಾಗಲೇ ಅಂದ್ಕೊಂಡೆ ಫುಲ್ ರಶ್ ಇರ್ತಾರೆ ಅಂತ. ಕೊನೆಗೂ ಫುಲ್ ರಶ್ ಇದ್ರು. ಅಮ್ಮ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೇಳಿದ್ರು ವಿಡಿಯೋ ಮಾಡ್ತಾ ನಿಂತ್ಕೋಬೇಡಿ ಬೇಗ ಬಾ ಅಂತ. ಸೊ ಅದಕ್ಕೋಸ್ಕರ ನಾವು ಹೊರಟ್ವಿ. ಬೈತಾರೆ ಅಂತಲೇ ಬೇಗ ಬಂದ್ಬಿಡೋಣ ಅಂತ ಹೊರಟ್ವಿ. ಸೊ ನಾನು ರಾಜು ಅದನ್ನೇ ಮಾತಾಡ್ಕೊಂಡು ಬರ್ತಿದ್ವಿ. ಆಮೇಲೆ ದಾರಿಲಿ ಬರ್ತಾ ಈ ಹೂ ನೋಡಿದೆ, ತುಂಬ ಖುಷಿ ಆಯಿತು. ನಮ್ಮೂರ ಹತ್ರನೇ ಬಂದ್ವಿ. ಮನೆಗೆ ಬಂದ್ವಿ. ನನ್ನ ಮಗಳು ನೋಡಿ ಎಷ್ಟು ಉದ್ದ ಇರೋ ಹುಡುಗಿನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಅಮ್ಮ ಹೂ ಕಟ್ತಿದ್ರು. ನಾನು ಪರಂಗಿ ಹಣ್ಣು ಬಿಟ್ಟಿತ್ತು ಅಂತ ಪರಂಗಿ ಹಣ್ಣು ಕುಯ್ಯೋಣ ಅಂತ ಕುಯ್ತಾ ಇದ್ದೆ. ಆಗಲೇ 2-3 ದಿನ ಆಗೋಗಿತ್ತು, ಇನ್ನೂ ಕುಯ್ದೇ ಇರಲಿಲ್ಲ. ಸೊ ಇವಾಗ ತಿನ್ನೋ ಭಾಗ್ಯ ಬಂತು ಎಲ್ರಿಗೂ. ಇವಳು ಸೀರೆ ಈ ತರ ಆಸ್ತಾ ಇದ್ದಾಳೆ ಅಂತ ಅನ್ಕೋತೀರಾ? ನೋಡಿ ಯಾವ ರೀತಿ ಸಿಂಪಲ್ ಆಗಿ ರೆಡಿ ಮಾಡ್ತೀನಿ. ನನ್ನ ಮಗಳಿಗೆ 3 months ಆಯ್ತಲ್ಲ, ಅದಕ್ಕೋಸ್ಕರ 3 months ಅಂತ ಯಾವ್ದ್ರಲ್ಲಿ ಬರೋಣ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನಮ್ಮಮ್ಮ ಹೂ ಕಟ್ತಿದ್ರು ಅಂತ ಹೇಳಿದ್ನಲ್ಲ. ಸೊ ಜಾಜಿ ಮಲ್ಲಿಗೆ ಇತ್ತು, ಮಮ್ಮಿ ಹಾಗೆ ಇಡು ಅಂತ ಹೇಳ್ದೆ. ನೋಡೋಣ ಇದರಲ್ಲಿ ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡೋದ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ. ನನ್ನ ಮಕ್ಕಳು ಇಬ್ರು ಕೂಡ ರಾಯರ್ ವಾರನೇ ಹುಟ್ಟಿರೋದು. ರಾಯರ್ ಕೃಪೆ ಹೀಗೆ ಇರಲಿ ಅಂತ ಕೇಳ್ಕೊತಾ ನೋಡೋದ ರೆಡಿ ಮಾಡ್ತೀನಿ ಇವಾಗ. ನೋಡೋಣ ಈ ರೀತಿ ಬರ್ತಿದೆ. ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಫೈನಲ್ ಆಗಿ ಈ ರೀತಿ ಬಂದಿದೆ. ನಾನು ಜೋಡಿಸ್ತಾ ಇದ್ದಾಗೆ ನನ್ನ ಮಗಳು ಒಂದೊಂದಾಗಿ ಬಾಯಿಗೆ ಹಾಕತ್ತಿದ್ಲು. ಅವಳನ್ನ ಸಂಭಾಳಿಸಿ ಕೊನೆಗೆ ಈ ರೀತಿ ಮಾಡಿದ್ದೀನಿ. ಹೇಗಿದೆ ಅಂತ ಒಂದು ಲೈಕ್ ಕಮೆಂಟ್ ಮಾಡಿ. ಈಗಿನ ಕಾಲ ಮಕ್ಕಳಲ್ಲಿ ನಾವು ಯಾವ ಫೋಟೋ ಶೂಟ್ ಅಲ್ಲ, ನಾವು ರೆಡಿ ಆಗೋಕ್ಕೂ ಪುರ್ಸತ್ತಿರಲ್ಲ. ಅಷ್ಟು ಕೀಟ್ಲೆ ಮಕ್ಕಳಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಜೋಡಿಸಿ ಕಷ್ಟಪಟ್ಟು ಜೋಡಿಸಿ ಎಲ್ಲ ನನ್ನ ಮಗಳು ಹಾಳು ಮಾಡಿದ್ಲು. ಸೊ ಎಲ್ಲ ನಿಧಾನಕ್ಕೆ ಎತ್ತಿಡ್ಬೇಕು ಇವಾಗ. ಕೊನೆಗೂ ಅವ್ನು ಮಲಗಿದ ತಕ್ಷಣ ಕಾಲಲ್ಲಿ ಒದ್ದು ಎಲ್ಲ ಹಾಳು ಮಾಡ್ಬಿಟ್ರು. ಸೊ ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನ. ಆ ಮಗಳದಾಯ್ತು. ಇವಾಗ ಈ ಮಗಳನ್ನ ನಮ್ಮ ಹಸ್ಬೆಂಡ್ ಅವ್ರು ಮಲಗಿಸ್ತಿದ್ದಾರೆ ಧಾರಾವಾಹಿ ನೋಡ್ಕೊಂಡು. ನಾವು ಸಂಜೆ ಟೈಮು ಧಾರಾವಾಹಿ ನೋಡೋದು ಜಾಸ್ತಿ. ನೋಡಿ ಧಾರಾವಾಹಿ ನೋಡ್ತಾ ಆ ಮಗಳನ್ನ ಮಲಗಿಸ್ತವ್ರೆ ನಮ್ಮ ರಾಜು. ಫೋಟೋ ಶೂಟ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಸುಮ್ಮನಿರ್ಲಿಲ್ಲ. ಇವಾಗ ಮಲ್ಕೊಂಡು ಸುಮ್ಮನೆ ಆಟ ಆಡ್ತೈತೆ ನಮ್ಮ ಚಿಕ್ಕ ಮಗು. ಎಷ್ಟು ಹೊಟ್ಟೆ ಉರಿಸ್ತವೆ ಅಲ್ವಾ ಈ ಮಕ್ಕಳು. ಅವ್ರಿಗೆ ಸ್ಪೆಟ್ರು ಟೋಪಿ ಹಾಕಿ ರೆಡಿ ಮಾಡಿದೆ. ಹೊಸ ಬಟ್ಟೆ ಕೂಡ ಏನು ತಗೊಂಡಿಲ್ಲ, ಯಾಕೆಂದ್ರೆ ಅವ್ರ ಅಕ್ಕನ ಬಟ್ಟೆನೇ ಐತಲ್ಲ, ಅದಕ್ಕೋಸ್ಕರ ಬಟ್ಟೆ ತಗೊಂಡಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಹೇಳ್ತಾಳೆ ಅವ್ಳು ಮಲ್ಕೊಳ್ಳೋಣ ಅಂತ ಹೇಳಿದ್ರು. ಸುಧಾ ಮಲಗಿಸ್ತವ್ರೆ, ಏನಾದ್ರು ಮಾಡ್ಕೊಳ್ಳಿ, ನನ್ಗಂತೂ ತುಂಬಾ ಕೆಲಸ ಇದೆ. ಚುಚ್ಚು ಮಾಡುವಾಗ ಹೇಳ್ಬೇಕು ಅಂತ ಹೇಳಿರೋದು. ಹಿಂಗ ಮಾಡೋದು ಮಾತಾಡಿ. ಖಂಡಿತ ಕೆಲಸ ಮಾಡಿ ಹಿಂಗ ಮಾಡದ್ ನೀವು. ಬತ್ತ ರಾಯರ್ ಕೂತ್ರೆ ಕತೆ ಐತಿದಂತೆ. ಹಂಗಾಯ್ತು ಕತೆ. ಬನ್ನಿ ತೆಗೀರಿ ಬಟ್ಟೆನ. ನಾಚ್ಕೊಳ್ಳೋದು ಇವಾಗ ಮಾಡದ್ ಮಾಡ್ಬಿಟ್ಟು ಕೆಲ್ಸನ. ತೂಗಲ್ಲ ನಾನು, ತೂಗಲ್ಲ. ಬೀಳ್ತವೆ ಏಟೀಗ. ಚಾಕು ತಗೋಬತ್ತೀನಿ ಈಗ. ಬನ್ನಿ ಚುಚ್ಚು ಮಾಡಿದ್ದೀರಿ. ಬನ್ನಿ ಬನ್ನಿ ಎದಳಿ ಮೇಲೆ. ಇದು ಬರ್ಲಿಲ್ಲ ಅಂದ್ರೆ ಪರೆ ಹಾಕ್ತೀನಿ. ಏನಿದು ಅಂತ ಚಂದನ ಇದು ನಿನ್ಗೆ? ಚಂದನ ಚುಚ್ಚು ಮಾಡ್ಕೊಳ್ಳೋ ಚಂದನ ಐತಾರ? ಜೋಲಿಗೂ ಮಾಡಿದ್ಯಾ? ನೀನ್ ಬ್ಯಾಡ್ಗರ್ಲ ಗುಡ್ಗರ್ಲ? ನೀನು ಅದು ತಂಗಿದ್ದು. ಅದು ನೀನ್ ಬ್ಯಾಡ್ಗರ್ಲ ಗುಡ್ಗರ್ಲ? 2 3. ಇವಾಗ ಏನ್ ಮಾಡ್ತೀಯ? ಇವಾಗ ಬಟ್ಟೆ ಕೊಳೆ ಐತಲ್ಲ, ಸಿಸಿ ಐತಲ್ಲ, ಏನ್ ಮಾಡ್ತೀಯ? ನಂಗೆ ಹೇಳ್ಬೇಡ. ಬಿಚ್ಚಲ್ಲ ನಾನು, ಬಿಚ್ಚಲ್ಲ. ರಾಜು ಬಿಚ್ಚಲ್ಲ. ರಾಜು ಬಿಚ್ಚಬೇಡ ಕಣೋ. ರಾಜು ಆಯ್ತು ಹಂಗೆ ಮಲ್ಕೊಳ್ಳಿ ಅವಳು. ಹಂಗೆ ಮಲ್ಕೋ. ಊಟ ಮಾಡಲ್ವಾ ಸಂಜನಕ್ಕ? ಬೇಡ, ಊಟ ಮಾಡಲ್ಲ ನೀನು. ಊಟ ಮಾಡಲ್ಲ ನೀನು. ನಿನ್ಗೆ ಬೇಕಾ ಅವಳು? ಏನಿಕ್ ಬೇಕು ಅವಳು? ಏನಿಕ್ ಬೇಕು ನಿಂಗೆ? ಬಿಚ್ಚಲ್ಲ ನಾನು. ದೋಸೆ ತಿನ್ನಲ್ಲ ನೀನು? ದೋಸೆ ತಿನ್ನಲ್ಲ? ತಿನ್ನಲ್ಲ ಯಾಕೆ? ನಾನು
ತಿಂತೀನಿ. ನೀನು ತಿಂತೀಯಾ? ಏನ್ ಬೇಕು ದೋಸೆಗೆ ನಿಂಗೆ? ಚಟ್ನಿ. ಉಯ್ ಕೊಡ್ಲಾ? ಆಯ್ತು. ಎಷ್ಟು ತಿಂತ್ಯಾ? 10. ಅಯ್ಯಪ್ಪ. ಹಂಗಾದ್ರೆ ಉಯ್ ಕೊಡ್ತೀನಿ, ತಿನ್ಬೇಕು. ಏನಮ್ಮ? ಏನಮ್ಮ? ಸೆಪ್ಪೆ. ಸೆಪ್ಪೆ ಆಗ್ಬೇಕಾ? ಏನ್ ಸೆಪ್ಪೆ ಆಗಿ? ಚಟ್ನಿ. ಏನ? ಸಂಜನಕ್ಕ ಅವಳು ಬರಲ್ಲ. ಇವಾಗ ದೋಸೆ ಹೋಗಿ ಕೊಡ್ತೀನಿ. ನಿಮ್ಮ ಅಪ್ಪನ ಹತ್ರ ಬಟ್ಟ ಬದಲಾಯಿಸ್ಕೊಂಡು. ನೆನ್ನೆ ಫುಲ್ ರಶ್ ಇರೋದ್ರಿಂದ ಆಗಲಿಲ್ಲ ಬ್ಲಡ್ ಕೊಡೋಕ್ಕೆ. ಹಾಗೇನೆ ನನ್ನ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಅವಳಿಗೂ ಸ್ವೆಟರ್ ಎಲ್ಲ ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಬ್ಯಾಗ್ ಜೊತೆ ಸಮೇತ ಕರ್ಕೊಂಡು ಹೋಗ್ತಿದ್ದೀನಿ. ರಾಜು ಅವ್ರು ಬಂದ್ರಲ್ಲ, ಸೊ ಬೇಗ ಬೇಗ ಹೋಗ್ಬಿಟ್ಟು ಬರೋಣ, ಕತ್ಲೆ ಆಗಿಬಿಡುತ್ತೆ ಅಂತ ಹೊರಡ್ತಿದ್ದೀವಿ. ಅಂತೂ ರಶ್ ಇರಲಿಲ್ಲ, ಜನನೇ ಇಲ್ಲ. ನೆನ್ನೆ ಬಂದು ಫುಲ್ಲು ಶಾಕ್ ಆಗೋಯ್ತು. ಅದಕ್ಕೆ ಹೊರಗಡೆಯಿಂದ ಸ್ಲಿಪ್ಪರ್ನೇ ನೋಡ್ಕೊಂಡ್ಬಂದೆ. ಸದ್ಯ ಒಳಗಡೆನೂ ಕೂಡ ಯಾರು ಜನ ಇರಲಿಲ್ಲ. ಹಾಗೆ ನನ್ನ ಹೆಸರು ಬರೆಸಿ ಅಮೌಂಟ್ನ ಪೇ ಮಾಡೋಣ ಅಂತ ಹಾಗೆ ನಿಂತ್ಕೊಂಡು ಕೇಳ್ತಾ ಇದ್ದೆ. ಸೊ ಯಾವಾಗ ಬರುತ್ತೆ ಅಂತ ಕೇಳಿದೆ. ಅವರು ನಾಳೆ ನೈಟು 8 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಪಾಪುನ ನೋಡಿ ಅಲ್ಲೂ ಒಬ್ಬಳನ್ನೇ ಮಲಗಿಸಿದ್ದಾರೆ ನಮ್ಮ ರಾಜು ಅವರು. ಸೊ ನೋಡಿ ಇಲ್ಲಿ ನನಗಂತೂ ಬ್ಲಡ್ ಕೊಟ್ಟು ಭಯ ಅಂತೂ ಆಗೋದಿಲ್ಲ, ಯಾಕೆಂದರೆ ಅಭ್ಯಾಸ ಆಗಿಬಿಟ್ಟಿದೆ. ಅವಳು ಇದ್ರಲ್ಲೂ ಕೊಟ್ಟು ಬ್ಲಡ್ನ. ಆಮೇಲೆ ತಾಲೂಕು ಆಫೀಸ್ ಹತ್ರ ಬರೋಣ ಅಂತ ಬಂದ್ವಿ. ಇನ್ನೇನು ಹತ್ತತ್ರ ಬರ್ತಿದ್ವಿ, ಅದಕ್ಕೆ ರಾಜು ಅವರು ವಿಡಿಯೋ ಮಾಡಿಕೊಂಡ್ರು. ಸೊ ಏನೋ ಹೊಸ್ದಾಗಿ ಮಾಡ್ತಿದ್ದಾರೆ ತಾಲೂಕು ಆಫೀಸಲ್ಲಿ. ನೋಡಿ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ನಾವು ಎಲ್ಲಿಗೆ ಬಂದ್ಬಿಟ್ಪಾ ಅಂತ ಅಂದ್ಕೊಂಡೆ. ನೋಡಿರೋದು ಅಲ್ಲಿ ಕರೆಕ್ಟ್ ಜಾಗಕ್ಕೆ ಬಂದ್ವಿ. ಎಲ್ಲರೂ ಚೇಂಜ್ ಮಾಡ್ಬಿಟ್ಟವ್ರೇನೋ ಆಧಾರ್ ಕಾರ್ಡ್ ಮಾಡೋಕ್ಕೆ ಅಂದ್ಕೊಂಡೆ. ಸದ್ಯ ಚೇಂಜ್ ಮಾಡಿರಲಿಲ್ಲ. ಅಂತೂ ಇಂತೂ ಜನ ಇಲ್ಲ ಅಂದ್ಕೊಂಡು ಬಂದರೆ ಕೊನೆಗೂ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಪ್ರತಿ ಸಲಿನೂ ನನ್ನ ಮಗಳು ಅವಳದ್ರಲ್ಲೂ ಹೀಗೆ ಆಯಿತು, ಕಿರಿ ಮಗಳಲ್ಲೂ ಹೀಗೆ ಆಯಿತು. ಬಂದು ಹಳೇದೇ ಆಗೋಯ್ತು ಹೊರತು ನಮ್ಮ ಕೆಲಸ ಮಾತ್ರ ಬೇಗ ಆಗಲ್ಲ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ತಾಲೂಕು ಆಫೀಸ್ ಕಡೆ ಬಂದ್ವಿ. ಅವರು ಜನವರಿಗೇ ಆಗೋದು, ಅಲ್ಲಿ ತನಕ ಆಗಲ್ಲ ಅಂತ ಹೇಳಿದ್ರು. ಸೊ ಬಂದಿದ್ದೇನು ವೇಸ್ಟ್ ಆಗಲಿಲ್ಲ. ಬ್ಲಡ್ ಟೆಸ್ಟಿಗೆ ಕೊಟ್ಟೆ. ಸುಮ್ಮನೆ ಅಂತ ಬಂದಿದ್ರೆ ನಮ್ಮಮ್ಮನಿಗೆ ಸರಿಯಾಗಿ ಬಯಸ್ಕೋಬೇಕಾಗಿತ್ತು. ಹಾಗೆ ಸ್ವಲ್ಪ ಹೊಸ್ದಾಗಿ ಏನೇನೋ ರೆಡಿ ಮಾಡ್ತಾವ್ರೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಮನೆ ಕಡೆ ಹೊರಡಬೇಕು. ನಮ್ಮ ರಾಜು ಅವರು ಏನೋ ಡೀಪಾಗಿ ಮಗಳು ನೋಡ್ತಾ ಕೂತವ್ರು. ನೋಡಿ ಏನ್ರಿ ನೋಡ್ತಿದ್ದೀರಾ? ಥೈರಾಯ್ಡು ಆಟೋಮೆಟಿಕ್ಕಾಗಿ ಏನಕ್ಕೆ ಬರ್ತಪ್ಪ ಅಂತ ನನಗೆ ಡೌಟ್ ಆಗಿತ್ತು. ಸೊ ಏನಕ್ಕೆ ಬರುತ್ತೆ ಥೈರಾಯ್ಡು ಅಂತಂದರೆ ಪ್ರೆಗ್ನೆನ್ಸಿಲಿ ಕಾಮನ್ನು ಅಂತ ಹೇಳ್ತಾರೆ. ಅದು ಜಾಸ್ತಿ ತಲೆಯಲ್ಲಿ ಯೋಚನೆ ತುಂಬಿಕೊಂಡ್ರೆ ನಿಜ ಥೈರಾಯ್ಡ್ ಪಕ್ಕ ಬಂದೇ ಬರುತ್ತೆ. ನನಗೂ ಸ್ವಲ್ಪ ಏನೇನೋ ಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರ ನೋಡಿ, ನಂತರ ಮಾತ್ರ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಆಗಿರಿ. ಜಾಸ್ತಿ ನಾವು ಯೋಚನೆ ಮಾಡಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು 25 mg ಮಾತ್ರೆ ತಗೋತಿದ್ದೆ. ಸೊ ಡೆಲಿವರಿ ಆದಮೇಲೆ ನಿಲ್ಲಿಸ್ಬಿಡು, ಟೆಸ್ಟ್ ಮಾಡಿಸು ಅಂತ ಹೇಳಿದರು. ನಾನು ಇದು ಸೇರಿ ಒಂದು 3-4 ಸಲಿನೇ ಆಗೈತೆ ಟೆಸ್ಟ್ ಮಾಡಿಸಿ, ಕಮ್ಮಿ ಆಗಿಲ್ಲ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಈಗ ಒಂದ್ಸಲಿ ಟೆಸ್ಟ್ ಮಾಡಿಸ್ತಿದ್ದೀನಿ. ನನಗೆ ಆಪ್ರೇಷನ್ ಆಗೋಕ್ಕೆ ಬರ್ಸೋಕೆ ಹೋದಾಗ ಇನ್ನೊಂದ್ಸಲಿ ಮಾಡಿಸಪ್ಪ, ಅದು ಕಮ್ಮಿ ಆಗಿದ್ರೆ ಮಾತ್ರ ನಾವು ಆಪ್ರೇಷನ್ ಮಾಡೋದು ಅಂತ ಹೇಳಿದ್ರು. ನೋಡೋಣ, ರಿಪೋರ್ಟ್ ತೊಗೊಂಡು ತೋರಿಸ್ಬೇಕು ಏನು ಹೇಳ್ತಾರೆ ಏನು ಅಂತ. ಈಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.